ಸೊ ನಾವು ಎಂಟರ್ ಆಗಿದ್ವಿ 250 ರುಪೀಸ್ ಸ್ಪೆಷಲ್ ಎಂಟ್ರಿ ಕ್ಯೂನಲ್ಲಿ. ಇದು ಬಂದು ಒರಿಜಿನಲ್ ಹರಿಶ್ಚಂದ್ರ ಘಾಟ ನೋಡಿ, ಇಲ್ಲಿ ಹೆಣ ಸುಡ್ತಾ ಇರೋದು ಅದು. ಸೊ ಇದು ನಾವು ತಗೊಂಡಿರೋ ಮಲಯೋ ಅಲ್ಲಿ ಟೇಸ್ಟ್ ಮಾಡ್ಬೋದು. ಸೊ ನಾವು ಊಟ ಮುಗಿಸ್ಕೊಂಡು ಬನಾರಸ್ ಫೇಮಸ್ ಪಾನ್ ತಿನ್ನಕ್ಕೆ ಬಂದಿದ್ವಿ. ಬನಾರಸ್ ಪಾನ್ ಕೇಳಿರ್ತೀರಲ್ಲ, ನಾವು ವಾರಣಾಸಿಲಿರುವಂಥ ಬಾಬಾ ಚಾಟ್ ಭಂಡಾರಕ್ಕೆ ಬಂದಿದ್ವಿ. ಚಾಟ್ ತಿನ್ನೋಣ ಅಂತ. ಇದು ಒಂದು ಪಾಪಡಿ ಚಾಟು, ಇದು ಟೊಮ್ಯಾಟೊ ಚಾಟು, ಆಮೇಲೆ ಇದು ಬಂದು ಸೋಹಲ್ ಚೋಲಾ ಅಂತೆ, ನಮಗೂ ಗೊತ್ತಿಲ್ಲ. ಇದು ಹೊಸ ಟೇಸ್ಟ್. ಇವೆರಡು ತಿಂದಿದ್ದೀನಿ, ಹೊಸ ಟೇಸ್ಟ್. ಆಮೇಲೆ ಇಲ್ಲಿನ ಫೇಮಸ್ ಗುಲಾಬ್ ಜಾಮೂನ್ ನೋಡಿದ್ರಲ್ಲ, ಬೆಣ್ಣೆ ಥರ ಇದೆ, ಕಟ್ಟಾಗೋಗುತ್ತೆ. ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ನಾವು ಹೋಟೆಲ್ ಬಂದಿದ್ವಿ. ಟಮಾಟರ್ ಚಾಟ್ ತಗೊತಾ ಇದ್ವಿ. ಬನಾರಸ್ ಫೇಮಸ್ ಟಮಾಟರ್ ಚಾಟ್. ಸೊ ಲೆಟ್ ಅಸ್ ಟ್ರೈ ಟಮಾಟರ್ ಚಾಟ್. ಪಾನಿ ಒಳಗಡೆ ಸಿಕ್ಕಾಬಟ್ಟೆ ರಶ್ಶು, ಸರಿಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಹೊರಗಡೆ ತೋರಿಸ್ತೀವಿ ನೋಡಿ, ಇದೇನೆ ಇದು ಯಾವುದು ಪಿಕಾರಿಪುರ್ ಅಂತೆ ಏರಿಯಾ. ಸೊ ಇದು ಬಿಚ್ಚು ರೋಡ್, ಬಿಚ್ಚು ಅಂತನೋ ಬರುತ್ತೆ. ಸೊ ಆ ರೋಡಲ್ಲಿ ನೀವು ಏನಾದರೂ ಬಂದರೆ, ನೀವು ಲೊಕೇಶನ್ನ ಟ್ಯಾಗ್ ಮಾಡಿರ್ತೀನಿ ನಾನು ಕೆಳಗೆ. ಸೊ ಮಿಸ್ ಮಾಡಿದಿರ ಇಲ್ಲಿ ಪ್ಲೇಸ್ ಬರುತ್ತೆ. ಎಲ್ಲ ಚಾಟು ತುಂಬ ಚೆನ್ನಾಗಿತ್ತು, ಎಸ್ಪೆಷಲಿ ಗುಲಾಬ್ ಜಾಮೂನ್ ಮಾತ್ರ ಮಿಸ್ ಮಾಡಲೇಬಾರ್ದು, ಅಷ್ಟು ಚೆನ್ನಾಗಿತ್ತು ಗುಲಾಬ್ ಜಾಮೂನು. ಓಕೆ, ನೆಕ್ಸ್ಟ್ ಇವಾಗ ಕಾಲ್ ಭೈರವ್ ಮಂದಿರ್ಗೆ ಹೋಗ್ತಾ ಇದ್ವಿ. ಕಾಲ್ ಭೈರವ್ ಮಂದಿರ್ಗೆ ಇಲ್ಲಿಂದ ಒಂದು 6 ಕಿಲೋಮೀಟರ್ಸ್ ಇದೆ. ಓಕೆ, ಆಟೋ ನೋಡ್ಕೊಂಡು ಹೋಗ್ಬೇಕು. ಫುಲ್ ಲುಕ್ಕೇ ಚೇಂಜ್ ಆಗ್ಬಿಟ್ಟಿದೆ, ಚಳಿ, ಮಳೆ ಬರ್ತಾಯಿದೆ, ರೋಡೆಲ್ಲ ಕೊಚ್ಚೆ, ನಿಮಗೆ ಗೊತ್ತಲ್ಲ ಹಿಂಗಾಗುತ್ತೆ ಅಂತ. ಮಳೆ ಬಂದರೆ ವಾರಣಾಸಿ ಸಿಕ್ಕಾಬಟ್ಟೆ ಕೊಚ್ಚೆ, ಗಲ್ಲಿ ರೋಡ್ಗಳು, ಕ್ಲೀನ್ನೆಸ್ ಮನೇಲಿ ಮರ್ತು ಬರಬೇಕಷ್ಟೆ. ಇಲ್ಲಿ ಹೇಗಿದ್ದೀವೋ ಅದೇ ಥರ B1 ವಿತ್ ದ ಲೋಕಲ್ಸ್ ಅಂತಾರಲ್ಲ ಹಂಗೆ. ಓಕೆ, ಲೆಟ್ಸ್ ಗೋ ಟು ಕಾಲ್ ಭೈರವ್ ಮಂದಿರ್. ಸೊ ನಾವು ಎಂಟರ್ ಆಗಿದ್ದೀವಿ 250 ರುಪೀಸ್ ಸ್ಪೆಷಲ್ ಎಂಟ್ರಿ ಕ್ಯೂನಲ್ಲಿ. ನೋಡ್ತೀರಾ, ಶ್ರೀ ಕಾಶಿ ವಿಶ್ವನಾಥ್ ಧಾಮ್ ಮಾತಾಡ್ತೀವಿ. ಸೂಪರ್ ಆಗಿದೆ. ಇದು ಆ್ಯಕ್ಚುಲಿ ಮೇನ್ ಕಾಂಪೌಂಡ್, ಗೇಟ್ ನಂಬರ್ 4 ಇದು. ಸೊ ನೀವು 250 ರುಪೀಸ್ ಟಿಕೆಟ್ ಆದರೂ ಆನ್ಲೈನ್ ತೊಗೊಂಡ್ರೆ ಗೇಟ್ ನಂಬರ್ 4 ಹತ್ರ ಬರ್ಬೋದು. ಎಲ್ಲ ಗೇಟಲ್ಲೂ ಇರುತ್ತೆ, ನಾವು ಗೇಟ್ ನಂಬರ್ 4ಗೆ ಬಂದಿದ್ದೀವಿ. ಆಟೋ ನನಗೆ ಬಿಟ್ಟಿದ್ದೀವಿ. ಇಲ್ಲಿ ಎಲ್ಲರೂ ಮೋಸ್ಟ್ಲಿ ಫೋನ್ ಇಡಬೇಕನ್ಸುತ್ತೆ. ನೋಡೋಣ, ದರ್ಶನ ಆದಮೇಲೆ ಏನು ಆಯ್ತು ಅಂತ ಬಿಟ್ಟರೆ ಫುಲ್ಲು ಮೋಡ ಹಂಗೆ ಇದೆ, ಬೆಳಗ್ಗೆಯಿಂದ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜ್ಞಾನವಾಪಿ ಮಸೀದಿ. ಇದು ಕಾಂಟ್ರವರ್ಸಿ ಆಗಿದೆ, ಗೊತ್ತಿರ್ಬೋದು ಮೋಸ್ಟ್ಲಿ. ಇಲ್ಲಿ ಅರ್ಧ ಕಾಶಿ ಸ್ಥಾನ ಇಲ್ಲಿ ಮಸೀದಿ ಒಳಗಿದೆ. ಸೊ ಅದೇ ಮಸೀದಿ. ಸೊ ಒಳಗಡೆ ಹೋದರೆ ನೀವು ಇದ್ರ ಮುಂದೆನೇ ಬರಬೇಕು. ಕೊನೆಗೂ 6:30ಗೆ ದರ್ಶನ ಮುಗೀತು. 1-1.5 ಗಂಟೆ ದರ್ಶನ. ಒಳಗಡೆ ಅದು ಫೋನು ವಾಚ್ ಎಲ್ಲ ಏನೂ ಅಲೋ ಇಲ್ಲ, ಗೊತ್ತೇ ಇರುತ್ತೆ ನಮಗೆ. ಸೊ ಒಳಗೇನು ಶೂಟ್ ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿ ದರ್ಶನ ಆಯಿತು. ಒಂದು 1.5 ಅವರ್ ಆಯಿತು. ಕ್ಯೂನೂ ಇತ್ತು, ಬಟ್ ಚೆನ್ನಾಗಿ ದರ್ಶನ ಆಯಿತು. ಒಳಗೆ ಕಾಶಿ ವಿಶ್ವನಾಥ, ಅನ್ನಪೂರ್ಣೇಶ್ವರಿ, ಆಮೇಲೆ ಹನುಮಂತಂದು ಉದ್ಭವ ಮೂರ್ತಿ ಒಂದಿದೆ. ಸುಮಾರು ದೇವಸ್ಥಾನ ಇದೆ ಒಳಗೆ ಸುಮಾರು ಸುತ್ತಬೋದು. ನೀವು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಿಟ್ಟರೆ ಮಳೆಗೆ ತುಂಬ ಥಂಡಿ ಅಷ್ಟೇ, ಒಂದೇ ಇದೆ. ಇಲ್ಲಾಂದರೆ ಏನು ಎಲ್ಲ ಚೆನ್ನಾಗಿತ್ತು.
ಬಂದು ಕೊಚ್ಚೆ ಆಗ್ಬಿಟ್ಟಿದೆ ಎಲ್ಲ ಕಡೆ, ಎಲ್ಲ ಜಾರಕ್ಕೆ. ಇವು ಸರಿಯಾಗಿ ಕಾರ್ಪೆಟ್ ಎಲ್ಲೂ ಹಾಕಿಲ್ಲ, ಸೊ ಸ್ವಲ್ಪ ಕಾಲು ಜಾರತ್ತೆ, ನೋಡ್ಕೊಂಡು ನೋಡಬೇಕು, ಅದೇ ಆಗಿರೋದು. ನನ್ನ ವಾಯ್ಸ್ ಎಷ್ಟು ಕೇಳಿಸ್ರಿ ಅಂತಲೂ ಗೊತ್ತಿಲ್ಲ ನಿಮ್ಗೆ ಹೇಳ್ಬೇಕಂದ್ರೆ. ನನ್ನ ಮೈಕ್ ಹಾಕೊಳ್ಳೋದು ಮರ್ತೋಯ್ತು. ರೂಮಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮೈಕ್ನ. ಗೇಟ್ ನಂಬರ್ 4 ಎಂಟರ್ ಆಗಿದೆ ನೋಡಿ. ಇವಾಗ ಎಷ್ಟು ಜನ ಇದೆ. ಅದೇ ಗೇಟ್ ನಂಬರ್ 4 ಎಲ್ಲ ಇದೆ. ಚಾಯ್ ಚಟ್ನಿ ಚಾಟರ್. ಫೈನಲಿ ನನ್ನ ಕಾಶಿಯ ದರ್ಶನ 3ನೇ ಸತಿ ಇದೆ. ಇನ್ನು ಎಷ್ಟು ಸತಿ ದರ್ಶನ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಇಲ್ಲಿ ಮಲಾಯಿ ಅಂತ ಸಿಗುತ್ತೆ, ಇದು ಬಂದ್ಬಿಟ್ಟು ಮಲಾಯಿ ಅಂತ. ಇದು ಬನ್ನಿ ಥಂಡಿಗಂತ ಮಾತ್ರ ಜಾನ್ವರಿ ಫೆಬ್ರವರಿಗೆಲ್ಲ ಇದು ಲಾಸ್ಟ್. ಟೇಸ್ಟ್ ಮಾಡಿ ನೋಡೋಣ. ಸೊ ಇದು ನಾವು ತೊಗೊಂಡಿರೋ ಮಲಾಯು ಅಲ್ಲಿ ಟೇಸ್ಟ್ ಮಾಡಿ ನೋಡೋಣ. ಇದಂತೂ ನೊರೆ ಥರ ಇದೆ, ಟೇಸ್ಟ್ ಗೊತ್ತಾಗ್ತಿಲ್ಲ. ನೊರೆನೇ ಲಿಟ್ರಲಿ ಇದ ತಕ್ಷಣ ಖಾಲಿ ಆಗೋಗುತ್ತೆ. ಬರೀ ನೆಕ್ಸ್ಟ್ ಕಮ. ಸೊ ನಾವು ಮಲಾಯು ಟೇಸ್ಟ್ ಮಾಡಿಕೊಂಡು ಇವಾಗ ಅನ್ನಪೂರ್ಣೇಶ್ವರಿ ಸಾರಿ ವಿಶಾಲಾಕ್ಷಿ ಟೆಂಪಲ್ ಹೋಗ್ತಿದ್ದೀವಿ. ನೀವು ಕೇಳಿರ್ತೀರಾ, ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ ಅಂತ ಹೇಳ್ತಾರೆ. ಸೊ ಅದೇ ವಿಶಾಲಾಕ್ಷಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಬಂದು ಟೆಂಪಲ್ ಕಾಂಪ್ಲೆಕ್ಸಿಂದ ಹೊರಗಡೆ ಇದೆ, ಸುಮಾರು ಜನ ಹೋಗಲ್ಲ. ಬಟ್ ಇದು ಮಿಸ್ ಮಾಡಿದ್ರೆ ನೀವು ಬರಲೇಬೇಕು. ಕಾಶಿ ವಿಶಾಲಾಕ್ಷಿ ಅಂತಲೇ ಫೇಮಸ್. ವಿಶಾಲಾಕ್ಷಿ ಗಲ್ಲಿ ಒಳಗೆ ಹೋಗ್ಬೇಕು ನೋಡಿ, ಹೇಗಿದೆ ಗಲ್ಲಿ. ನಮ್ಮ ಬೆಂಗಳೂರು ಮಾರ್ಕೆಟ್, SP ರೋಡು, ಆ ಥರ ಗಲ್ಲಿಗಳೆಲ್ಲ ಸಣ್ಣ ಗಲ್ಲಿ ಒಳಗೆ ಹೋಗ್ಬೇಕು. ಆ್ಯಕ್ಚುಲಿ ಘಾಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಇಷ್ಟೊತ್ತು ಕತ್ಲೆ ಏನು ಘಾಟಲ್ಲಿ ಏನು ಕಾಣಿಸುತ್ತೆ, ಏನು ಕಾಣಲ್ಲ. ಸೊ ನಾಳೆ ಬೆಳಗ್ಗೆ ಹೆಂಗಿದ್ರು ಹೋಗ್ತೀವಿ, ಆಮೇಲೆ ಸಂಜೆ ಗಂಗಾ ಆರ್ತಿಗೆ ಹೋಗ್ತೀವಿ. ಸೊ ಸ್ಕಿಪ್ಪಿಂಗ್ ಘಾಟ್ ಫಾರ್ ನಾವು. ಓಕೆ, ಇವತ್ತು ವಿಶಾಲಾಕ್ಷಿ ಮಂದಿರ, ಅಲ್ಲೂ ಬೇಸ್ಲಿ ವೀಡಿಯೋ ಅಲೋ ಇರಲ್ಲ. ದರ್ಶನ ಮುಗಿಸ್ಕೊಂಡು ಸಿಗ್ತೀವಿ. ಓಕೆ, ಸೊ ಇದೇ ಕಾಶಿ ವಿಶಾಲಾಕ್ಷಿ ಟೆಂಪಲ್. ಒಳಗಡೆ ನೀವು ಹೋಗಿ ದರ್ಶನ ಮಾಡ್ಬೋದು. ಸೊ ಒಳಗೆ ವೀಡಿಯೋ ಮಾಡೋಷ್ಟಿಲ್ಲ, ಸೊ ಒಳಗೆ ತೋರಿಸಲ್ಲ. 108 ಶಕ್ತಿಪೀಠದಲ್ಲಿ ಇದು ಒಂದು. ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿ, ಆಮೇಲೆ ಕಾಶಿ ವಿಶಾಲಾಕ್ಷಿ ಅಂತಲೇ ಇದು ಫೇಮಸ್. ಸೊ ಕಾಶಿ ವಿಶಾಲಾಕ್ಷಿ ದರ್ಶನ ಆಯಿತು. ಭೈರವನಾಥ್ ನಾಳೆ ಮಾಡಬೇಕು, ಬಾಬಾ ಭೈರವನಾಥ್ ನಾಳೆ ಮಾಡಿ ಆಮೇಲೆ ನಿಲ್ಲಿಸಿ ಏನು ಎಲ್ಲೆಲ್ಲಿ ಹೋಗ್ಬೋದು ಅಂತ. ಎಲ್ಲೆಲ್ಲಿ ಹೋದ್ರು ಒಂದು ಅಪ್ಡೇಟ್. ಸೊ ನಾವು ಊಟ ಮುಗಿಸ್ಕೊಂಡು ಬನಾರಸ್ ಫೇಮಸ್ ಪಾನ್ ತಿನ್ನಕ್ಕೆ ಬಂದಿದ್ದೀವಿ. ಬನಾರಸಿ ಪಾನ್ ಕೇಳಿರ್ತೀರಲ್ಲ, ಆಗ್ತಾ ಇದೆ. ಇದು ಬಂದಿಲ್ಲೇ ನಂದಿ ಸರ್ಕಲ್ ಹತ್ರ ಇನ್ನೊಂದು ಅಂಗಡಿ ಬಂದಿದೆ, ಸಣ್ಣ ಅಂಗಡಿ. ಎಲ್ಲ ಇದೇ ಥರ ಗಲ್ಲಿ ಸ್ವೀಟ್ ಪಾನ್ ಸಿಕ್ಕಾಪಟ್ಟೆ ಫೇಮಸ್ ಆಕ್ಚುಲಿ ಪಾನ್. ಹಲೋ, ವೆಲ್ಕಮ್ ಟು ಡೇ 2 ಆಫ್ ವಾರಣಾಸಿ ಟ್ರಿಪ್. ಸೊ ನೆನ್ನೆ ರಾತ್ರಿ ನೀವು ಪಾನ್ ನೋಡೋದಲ್ಲ, ಪಾನ್ ತಿಂದ್ಕೊಂಡು ಸೀದಾ ರೂಮಿಗೆ ಬಂದು ಮಲ್ಕೊಂಬಿಟ್ಟು ಫುಲ್ ಸ್ಟ್ರೈನ್ ಆಗಿಬಿಟ್ಟಿತ್ತು. ಬೆಳಗ್ಗೆಯಿಂದ ಟ್ರಾವೆಲಿಂಗ್ ಆಗಿತ್ತು. ಸೊ ಇವತ್ತು ಡೇ 2. ಇವಾಗ ಟೈಮ್ ಬಂದು 8 ಗಂಟೆ ನೋಡ್ತೀರಾ. ಹಿಂದೆ ಫಾಗ್, ಸಿಕ್ಕಾಬಟ್ಟೆ ಫಾಗ್, ಏನು ಕಾಣಿಸ್ತಿಲ್ಲ. ಒಂದು 10 to 12 ಡಿಗ್ರೀಸ್ ಏನೋ ಇದೆ ಹೊರಗಡೆ ಟೆಂಪ್ರೇಚರ್, ಬಟ್ ಇಟ್ ಫೀಲ್ಸ್ ಲೈಕ್ ಈವನ್ ಲೆಸ್. ಸೊ ಇವಾಗ ಬೈ ವಾಕ್ ನಾವು ಸಂಕಟ್ ಮೋಚನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ. ಸಂಕಟ್ ಮೋಚನ್ ಹನುಮಾನ್ ಟೆಂಪಲ್ ಅಂತ ಇದೆ, ಸಿಕ್ಕಾಬಟ್ಟೆ ಫೇಮಸ್ ಇದೆ. ಲಾಸ್ಟ್ ಟೈಮ್ ನಾನು ಕಾಶಿಗೆ ಬಂದಾಗಲೂ ಹೋಗಿದ್ದೆ, ಈ ಸರಿ ಕಾಶಿಗೆ ಬಂದಾಗಲೂ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ, ತೋರಿಸ್ತೀನಿ ಒಳಗಡೆ. ಆ್ಯಸ್ ಯೂಶುವಲ್ ಎಲ್ಲೂ ಕ್ಯಾಮ್ರಾ ಏನೂ ಅಲ್ಲೋ ಇರೋಲ್ಲ, ಹೊರಗಡೆ ಡೆಪಾಸಿಟ್ ಮಾಡ್ಕೋಬೇಕು. ಸೊ ನೀವೇ ಬಂದು ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾನು ಕ್ಯಾಮ್ರಲ್ಲಿ ಎಷ್ಟೇ ತೋರಿಸು ನಿಮಗೆ ಜಸ್ಟಿಸ್ ಆಗೋಲ್ಲ. ಸೊ ನೀವು ಬನ್ನಿ ಕಾಶಿಗೆ,
ಈ ಐಟ್ನರಿನೇ ಫಾಲೋ ಮಾಡಿಕೊಂಡು 2 days ಕಾಶಿ ಟ್ರಿಪ್ ಆರಾಮಾಗಿ ಮುಗಿಸ್ಕೊಂಡು ಹೋಗೋದು. ಸೊ ಬನ್ನಿ ಹೋಗೋಣ. ಫುಲ್ಲು ಫಾಗು. ಇವಾಗ ನಾವು ಬಂದ್ವಿ ಸಂಕಟ್ ಮೋಚನ್ ಟೆಂಪಲ್ ಹಿಂದೆ ಕಾಣಿಸ್ತಿದೆಯಲ್ಲ, ಇದೇ ಸಂಕಟ್ ಮೋಚನ್ ಟೆಂಪಲ್. ಸೊ ಇಲ್ಲಿ ಬಂದು ಲಾಕರ್ಸ್ ಇದೆ, ಫೋನ್ ಇಡಬೇಕು. ಸಂಕಟ್ ಮೋಚನ್ ಹನುಮಾನ್ ಟೆಂಪಲ್ ಒಳಗಡೆ ವೀಡಿಯೋ ಇಲ್ಲ, ಫೋನ್ನ ಇಲ್ಲೇ ಲಾಕಲ್ಲಿ ಇಟ್ಬಿಟ್ಟು ಟೋಕನ್ ತೊಗೊಂಡು ಒಳಗೆ ಹೋಗ್ಬೇಕು. ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು 1 ಗಂಟೆ ಸಮಯ ನಂತರ ಇವಾಗ ಸಂಕಟ್ ಮೋಚನ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ರಶ್ ತುಂಬ. ಜಮಾವತ್ತೆ ಇದು ಜಮಾಕರ್ ನಮ್ಮ ಎಲ್ಲ ಕೇಳ್ತೀಯಾರ ಫೋನು ಇಡ್ಬೋದಾ ಒಳಗಡೆ ತೊಗೊಂಡೋಗ. ಸೊ ಒಳಗಡೆ ರಶ್ ಏನಿರಲಿಲ್ಲ, ಬಟ್ ಒಳಗಡೆ ಕುತ್ಕೊಂಡು ಹನುಮಾನ್ ಚಾಲೀಸ ಓದ್ತಾ ತಣ್ಣಗಿತ್ತು. ಸೊ ಒಳ್ಳೆ 1 hour ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಬನ್ನಿ ನೋಡೋಣ. ನಾವಿವಾಗ ಆನ್ ಸೌಂಡ್ ಕೇಳಿಸ್ಕೊಂಡು ಇಲ್ಲಿ ಟಿಫನ್ ಮಾಡಿಕೊಂಡು ಚಾಯ್ ಕುಡಿತಾ ಇದ್ದೀವಿ ನೋಡಿ. ಇಲ್ಲಿ ಹಿಂಗೆ ಚಾಯ್ ಕೊಡೋದು, ಮಣ್ಣಿನ ಕಪ್ಪು, ಬಿಸಿ ಬಿಸಿ ಚಾಯ್, ತಣ್ಣಿ ವೆದರು ಇದೆ ಅನ್ನೋದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ದಶಾಶ್ವಮೇಧ ಘಾಟ್ಗೆ ಹೋಗ್ತೀವಿ, ಅಲ್ಲಿ ಪೂಜೆ ಮಾಡ್ತೀವಿ. ರಾಮೇಶ್ವರಂಗೆ ಹೋಗಿದ್ವಲ್ಲ, ಲಾಸ್ಟ್ ವಿಡಿಯೋ ನೋಡಿರ್ತೀರಾ. ಅದು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಅಲ್ಲಿ ಮಣ್ಣು ತೊಗೊಂಬಂದಿದ್ವಿ, ಮರಳು. ಸೊ ಆ ಮರಳನ್ನ ಇಲ್ಲಿ ಗಂಗಾಲಿ ಬಿಡಬೇಕು ಅಂತ ಒಂದು ನಂಬಿಕೆ ಇರೋದು. ಸೊ ಆ ಮರಳು ತಂದಿದ್ವಿ. ಇವಾಗ ದಶಾಶ್ವಮೇಧ ಘಾಟ್ಗೆ ಹೋಗಿ ಪೂಜೆ ಮಾಡಿ ಆ ಮರಳು ಅಂತಿದ್ವಿ. ನಾವು ನೆಕ್ಸ್ಟ್ ಕಾಲಭೈರವ್ ಹೋಗೋ ಪ್ಲ್ಯಾನ್ ಇದೆ. ಅದು ಮುಗಿಸ್ಕೊಂಡು ಐ ವಿಲ್ ಅಪ್ಡೇಟ್ ಎಲ್ಲಿ ಹೋಗ್ತೀವಿ ಅಂತ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಸೂಪರಾಗಿತ್ತು. ಪೂರಿ ಸಬ್ಜಿ, ಆಮೇಲೆ ಕಚೋರಿ ಸಬ್ಜಿ, ಪೂರಿ ಸಬ್ಜಿ, ಕಚೋರಿ ಸಬ್ಜಿ ಎಲ್ಲ ಇತ್ತು, ಸಕ್ಕತ್ತಾಗಿತ್ತು. ನಾವಿವಾಗ ಬಂದಿರ್ತಕ್ಕಂಥ ಜಾಗನೇ ಅಸ್ಸಿ ಘಾಟ್ ನೋಡ್ತಾ ಇದ್ದೀವಿ. ಅಸ್ಸಿ ಘಾಟ್ ಈಗ ಬೆಳಗ್ಗೆ ಬರೋಕ್ಕೆ ಒಂಥರ ಇದು ಹೈವೇ ಬೇರೆ, ಸುಮಾರು ಬೋಟ್ ನಿಂತಿರುತ್ತೆ. ಇದರಿಂದ ಬೋಟಿಂಗ್ ಹೋಗ್ಬೋದು, ಅಥವಾ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಸುಮಾರು ಜನ, ಅಥವಾ ಬಂದು ಸ್ನಾನ ಮಾಡ್ಬೋದು. ಬೆಳಗ್ಗೆ ಸಿಕ್ಕಾಪಟ್ಟೆ ಜನ ಸ್ನಾನ ಮಾಡ್ತಾ ಇರ್ತಾರೆ. ಇಲ್ಲಿ ಡ್ರೆಸ್ಸಿಂಗ್ ರೂಮು, ಚೇಂಜಿಂಗ್ ರೂಮ್ ಎಲ್ಲ ಇದೆ, ಎಲ್ಲ ಫೆಸಿಲಿಟಿನೂ ಇದೆ. ಸೊ ಇಲ್ಲಿ ಬಂದು ಬೆಳಗ್ಗೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದಾಗಲೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾನು ಎಷ್ಟೇ ಹೇಳಿದ್ರು ಅದು ನಿಮ್ಮ ತನಕ ಕನೆಕ್ಟ್ ಆಗಲ್ಲ. ಏನೋ ಹೇಳ್ತಾ ಇದ್ದೇನೆ ಅಂತ ಅನ್ಕೊತೀರಾ, ಬಟ್ ಇಲ್ಲಿ ಬಂದಾಗಲೇ ನಿಮಗೆ ಅದು ಫೀಲ್ ಗೊತ್ತಾಗುತ್ತೆ. ಏನಕ್ಕೆ ವಾರಣಾಸಿ ಅಥವಾ ಬನಾರಸ್ನ ಒಂದು ಸ್ಪಿರಿಚುವಲ್ ಸಿಟಿ ಅಂತಾರೆ ಅಂತ. ಸೊ ಇಲ್ಲಿ ಜನನೂ ತುಂಬ ಇರ್ತಾರೆ, ಯಾಕಂದರೆ ಇದು ನಾನು ಆವಾಗಲೇ ಹೇಳ್ದಂಗೆ ರಾಮೇಶ್ವರದಿಂದ ಮರಳು ತಂದಿದ್ದೀವಿ. ಈ ಮರಳನ್ನು ಅಲ್ಲಿ ಬಿಡಬೇಕು ಅಂತ ಒಂದು ನಂಬಿಕೆ ಇದೆ. ಸೊ ಇದನ್ನು ಬನ್ನಿ ಸಮುದ್ರಕ್ಕೆ ಸೊ ನಾವು ಇವಾಗ ಮರಳು ಬಿಟ್ಟವಲ್ಲ, ಮರಳು ಬಿಟ್ಟು ಪ್ಲಾಸ್ಟಿಕ್ ಡಬ್ಬನ ವಾಪಸ್ ಎತ್ಕೊಂಡು ಹೋಗ್ತಿದ್ದೀವಿ. ನೀವು ಇದೇ ಥರ ರೆಸ್ಪಾನ್ಸಿಬಲ್ ಆಗಿರಿ. ಇಲ್ಲಿ ತುಂಬ ಪ್ಲಾಸ್ಟಿಕ್ಕು, ಆಮೇಲೆ ತುಂಬ ಬಟ್ಟೆ ಎಲ್ಲ ಬಿಟ್ಟೋಗಿದ್ದಾರೆ, ಗಲೀಜು ಅನಿಸುತ್ತೆ, ಬೇರೆಯವರು ಸ್ನಾನ ಮಾಡೋಕ್ಕೆ ಖುಷಿ ಆಗುತ್ತೆ. ಸೊ ನೀವು ಏನೇ ಪ್ಲಾಸ್ಟಿಕ್ ಐಟಮ್ ಆಗಿ ಏನೇ ತಂದರೂ ವಾಪಸ್ ಎತ್ಕೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ, ದಯವಿಟ್ಟು ಗಂಗಾ ನದಿನ ಪಲ್ಯೂಟ್ ಮಾಡಬೇಡಿ. ಇದು ನನ್ನ ಒಂದು ಮನವಿ. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಹೈಟ್ ಇದೆ. ಮೇಲ್ಗಡೆ ಆಟೋ ಸಿಗುತ್ತೆ ಅಂದರೆ ಯಾರೋ
ಮೇಲೆ ಹತ್ತು ಹೋಗ್ತಾ ಇದ್ದೀವಿ. ಒಂದೊಂದು ಮೆಟ್ಲು 2-2.5 ಅಡಿ ಇದೆ. ನೋಡಿ ಇಷ್ಟಾಗ ಎಷ್ಟು ಹೈಟ್ ಬಂದ್ಬಿಟ್ವಿ. ತುಂಬ ಸ್ಟೀಪ್ ಇದೆ. ಒಂಥರ ಬೇರೆ ಎಕ್ಸ್ಪೀರಿಯನ್ಸ್ ಇದೆ. ಯಾವತ್ತೂ ಈ ಸೈಡ್ ಬಂದಿಲ್ಲ. ಸೆಕೆ ಬೇರೆ ಸ್ಟಾರ್ಟ್ ಆಯ್ತು ಲೈಟಾಗಿ. ನಾವು ಚಳಿ ಇರುತ್ತೆ ತುಂಬ ಅಂದ್ಕೊಂಡು ಸ್ವೆಟರೆಲ್ಲ ಹಾಕ್ಕೊಂಡು ಜಾಕೆಟೆಲ್ಲ ಹಾಕೊಂಡ್ಬಂದ್ವಿ. ಇಲ್ಲಿ ನೋಡಿದ್ರೆ ಬಿಸಿಲು ಬರ್ತಾಯಿದೆ. ಆಯ್ತು, ಸ್ವಲ್ಪ ಬಿಸಿಲಿದ್ರೆ ಒಳ್ಳೇದು. ನೆನ್ನೆ ಫುಲ್ಲು ಚಳಿ ಆಗ್ಬಿಟ್ಟು ನೀರೆಲ್ಲ ಕೊರಿತಾ ಇದೆ. ಫ್ರೀಸ್ ಆಗ್ತಾಯಿದೆ ನೀರೆಲ್ಲ, ಕೈಯೆಲ್ಲ ನಂಬಾಗ್ತಾಯಿದೆ. ಓಕೆ, ಬಿಸಿಲು ಬಂತು, ಒಳ್ಳೇದು. ಇಲ್ಲಿ ಒಂದು ವಿಷಯ ಏನು ಅಂದರೆ ನಂದಿ ಸರ್ಕಲ್ ಅಂತ ಇದು ಇಲ್ಲ. ಇಲ್ಲಿ ಒಂದು ಆಟೋ ಅವರು ಅಲ್ಲೇ ನಿಲ್ಲಿಸ್ಬಿಡ್ತಾರೆ, ಹಿಂದೆ ನಿಲ್ಲಿಸ್ಬಿಡ್ತಾರೆ. ನೀವು ಮುಂದೆ ಬರಬೇಕಂದ್ರೆ ನಡ್ಕೊಂಬರ್ಬೋದು ಒಂದು ಆಪ್ಷನ್ನು, ಇಲ್ಲಾಂದರೆ ಈ ಥರ ರಿಕ್ಷಾಲ್ಲಿ ಬರ್ಬೋದು. ತುಳ್ಕೊಂಬರ್ತಾರೆ. ಒಬ್ರಿಗೆ 20 ರೂಪಾಯಿ ಹಂಗೆ ತೊಗೊತಾರೆ ನಂದಿ ಸರ್ಕಲ್ ಅಂತ ಡ್ರಾಪ್ ಮಾಡೋಕ್ಕೆ. ನೋಡ್ತಾ ಇದ್ದೀರಾ? ತುಳ್ಕೊಂಡು 4 ಜನ ಕುತ್ಕೋಬೋದು ಒಂದು ಸೈಡು, ಅಂದರೆ ಈ ಕಡೆ ಒಂದು ಸೈಡು, ಆ ಸೈಡ್ ಒಂದು. ಸೊ ಆ ಥರ ಕುತ್ಕೊಂಡು ನಂದಿ ಸರ್ಕಲ್ವರೆಗೂ ಬರ್ಬೋದು. ಒಳಗಡೆ ಇದೊಂದೇ ಬಿಡೋದು, ಆಟೋ ಎಲ್ಲ ಬಿಡಲ್ಲ, ಬರೀ ರಿಕ್ಷಾ ಮಾತ್ರ. ನಾವು ಇವಾಗ ರಿಕ್ಷಾಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತೀವಿ ಹಿಂದೆ ರಿಕ್ಷಾ ಸೈಕಲಲ್ಲಿ ತಳ್ಕೊಂಡು ಹೋಗ್ತಿದ್ದಾರೆ. ಸ್ವಲ್ಪ ದೂರ ಇತ್ತು, ಬಟ್ ಇಲ್ಲಿ ಆಟೋ ಬಿಡಲ್ಲ. ಇಲ್ಲಿ 2.5 ಕಿಲೋಮೀಟರ್ ನಡಿಬೇಕು. ಬಿಸಿಲು ತಲೆ ಮೇಲೆ ಬರ್ತಾ ಇದೆ. ಸೊ ನಡೆಯೋದು ಜಾಸ್ತಿ ಬೇಡ ಅಂದ್ಬಿಟ್ಟು ರಿಕ್ಷಾಲ್ಲಿ ಹೋಗ್ತಾ ಇದ್ದೀವಿ. 200 ರೂಪಾಯಿಗೆ ಹೇಳಿದ್ದೇನೆ, ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದೊಂಥರ ಎಕ್ಸ್ಪೀರಿಯನ್ಸ್. ಈ ಕಡೆ ಉಲ್ಟಾ ತಿರ್ಕೊಂಡು ಹೋಗ್ತಾನೆ. ಇದೊಂದಿದೆ ಇಟ್ಕೊಳಕ್ಕಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇದೇ ಎಂಟ್ರೆನ್ಸು ಕಾಲ್ ಭೈರವ್ ಮಂದಿರ್ಗೆ ಹೋಗೋದು. ಇವತ್ತು ಭಾನುವಾರ ಬೇರೆ, ಇವತ್ತು ಭಾನುವಾರ ಸಿಕ್ಕಾಪಟ್ಟೆ ರಶ್ ಇದೆ. ಕಾಲ್ ಭೈರವ್ ಮಂದಿರ್ಗೂ ಒಂದು 1 hour 2 hours ಬೇಕು ದರ್ಶನ ಮಾಡೋಕ್ಕೆ, ಅಷ್ಟು ರಶ್ ಇದೆ ಇವತ್ತು. ನೋಡೋದಲ್ಲ ಎಷ್ಟು ರಶ್ ಅಂತ. ಬನ್ನಿ. ಇಲ್ಲೇನು ಮೊಬೈಲ್ ಹೊರಗಡೆ ಇಡೋಷ್ಟಿಲ್ಲ, ಬಟ್ ಒಳಗಡೆ ತೊಗೊಂಡು ಹೋದ್ರು ಫೋಟೋ ವೀಡಿಯೋ ಏನೂ ತೆಗಿಯೋಷ್ಟಿಲ್ಲ. ಸೊ ಒಳಗಡೆ ಆಬ್ವಿಯಸ್ಲಿ ವೀಡಿಯೋ ಮಾಡೋಕ್ಕಂತೂ ಆಗಲ್ಲ, ಅಲ್ಲಿ ಡೌಟೇ ಬಿಡೋದು. ಬಟ್ ಫೋನ್ ಎಲ್ಲೂ ಡೆಪಾಸಿಟ್ ಅಂತ ಏನೂ ಮಾಡೋಷ್ಟಿಲ್ಲ. ಒಳಗೆ ತೊಗೊಂಡೋಗ್ಬೋದು ಬ್ಯಾಗು ಫೋನೆಲ್ಲ, ಬಟ್ ಇಟ್ಸ್ ನಾಟ್ ಯೂಸ್ ಇನ್ಸೈಡ್. ಪರವಾಗಿಲ್ಲ, ಬನ್ನಿ ನೀವೇ ಬಂದಾಗ ನೋಡ್ಬೋದು. ಈ ಕಾಲಭೈರವ ಏನಂದರೆ ಇಲ್ಲಿ ಕಾಶಿನ ಕ್ಷೇತ್ರ ಪಾಲಕ ಅಂತಾರೆ, ಅಂದರೆ ಗಾರ್ಡಿಯನ್ ಥರ. ಈ ಕಾಶಿಗೆ ಬಂದರೆ ನೀವು ಇಲ್ಲಿ ಬರಲೇಬೇಕು. ಇಲ್ಲಿ ಬರ್ದಿರೋ ಹೋದರೆ ನಿಮ್ಮ ಕಾಶಿ ದರ್ಶನ ಮುಗ್ದಿಲ್ಲ ಅಂತ ಅರ್ಥ. ಓಕೆ, ಇಲ್ಲಿಗೆ ಬಂದು ನೆನೆ ತೋರಿಸಿದ್ನಲ್ಲ ವಿಶಾಲಾಕ್ಷಿ ಟೆಂಪಲ್, ಅಲ್ಲಿಗೆ ಬಂದು ಈ 3 ಟೆಂಪಲ್ ಮುಗಿಸಿದ್ರೆ ನಿಮ್ಮದು ಕಾಶಿ ದರ್ಶನ ಮುಗಿದಿದೆ. ಓಕೆ, ಎಲ್ಲ ಬನ್ನಿ, ದರ್ಶನ ಮುಗಿಸ್ಕೊಂಡು ಸಿಗ್ತೀವಿ. ಊಟ ಮುಗಿಸ್ಕೊಂಡು ಬಂದಿರ್ತಕ್ಕಂಥ ಜಾಗನೇ ನಮೋ ಘಾಟ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಬೋಟ್ಗಳಿದೆ. ಇಲ್ಲಿಂದ ನಿಮಗೆ ಬೋಟ್ ರೈಡ್ ಸ್ಟಾರ್ಟ್ ಆಗುತ್ತೆ. ಹಿಂದೆ ಎಲ್ಲ ಕಾಣಿಸ್ತಿದೆಯಲ್ಲ ಬೋಟ್, ಅದೇ ಬೋಟಲ್ಲಿ ನಿಮಗೆ ಬೋಟ್ ರೈಡ್ ಸ್ಟಾರ್ಟ್ ಆಗೋದು. ಇಲ್ಲಿಂದ ಸ್ಟಾರ್ಟ್ ಆದರೆ ನಿಮಗೆ 84 ಘಾಟ್ ಅಂದರೆ 80 ಘಾಟ್ ಇದೆ ಇಲ್ಲಿ. ಆ 80 ಘಾಟ್ನ ತೋರಿಸ್ಕೊಂಡು ಹೇಳ್ತಾರೆ 80 ಅಂತ, ಬಟ್ 80 ತೋರಿಸಲ್ಲ ಆಗ್ತಿರುತ್ತೆ. ಬಟ್ ಅದನ್ನೆಲ್ಲ ತೋರಿಸ್ಕೊಂಡು ಲಾಸ್ಟಲ್ಲಿ ನಿಮಗೆ ಆರತಿ ಟೈಮ್ಗೆ ಕರೆಕ್ಟಾಗಿ ದಶಾಶ್ವಮೇಧ ಘಾಟಿಗೆ ಕರ್ಕೊಂಡೋಗ್ಬಿಡ್ತಾರೆ. ಆರತಿ ಟೈಮ್ ಬಂದು ಒಂದು 6 o'clock, ಅಂದರೆ ಟೈಮ್ ಫಿಕ್ಸ್ ಇರೋಲ್ಲ. ಕತ್ಲೆ ಯಾವಾಗ ಆಗುತ್ತೋ ಅವಾಗ ಆರತಿ ಮಾಡ್ತಾರೆ. ಸೊ ಇವಾಗ ಚಳಿಗಾಲ ಇರೋದ್ರಿಂದ ಬೇಗ ಕತ್ಲೆ ಆಗುತ್ತೆ. ಸೊ ನಂಗೆ ಅನಿಸ್ತಂಗೆ 5:45 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ಬೋಟ್ ಇದೆ. ಇನ್ನೂ ಇಷ್ಟು ಬೇಗನೆ ಹೋಗೋದು ಬೇಡ ಅಂತ ಟೈಮ್ ಎಷ್ಟು ಟೈಮ್ ಇನ್ನೂ 1:30-2 ಗಂಟೆ ಏನೋ ಇದೆ. ನೆಕ್ಸ್ಕೊಂಡು ಇವಾಗ ಫುಲ್ ನಮೋ ಘಾಟ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ನಮಸ್ಕಾರ ಮಾಡ್ತಿರೋ ಥರ ಒಂದು ಸ್ಟ್ಯಾಚ್ಯೂ ಥರ ಇದೆ, ನೋಡ್ಕೊಂಬರೋಣ, ನಿಮ್ಗೆ ತೋರಿಸೋಣ.
ಇದೆಲ್ಲ ಘಾಟ್ ಪಕ್ಕದಲ್ಲಿ ಇರ್ತಕ್ಕಂಥ ಮನೆಗಳು. ಘಾಟ್ ಎಡ್ಜಲ್ಲೇ ಮನೆ ಕಟ್ಕೊಂಡಿರ್ತಾರೆ. ಎಲ್ಲ ವಾಸ ಮಾಡ್ತಿರೋದು ಸುಮ್ಮನೆ ಮನೆ ಅಂದರೆ ಹೋಮ್ ಸ್ಟೇ ಆ ಥರ ಮನೆ ಎಲ್ಲ ಅಲ್ಲ, ಎಲ್ಲ ಪ್ರಾಪರ್ ಮನೆ, ಲೋಕಲ್ಸ್ ಇರ್ತಕ್ಕಂಥ ಮನೆ ನೋಡಿ. ಇಲ್ಲೇ ಘಾಟು. ಏನು ಸೂಪರಾಗಿದೆ. ಬಿಸಿಲು ಅಂದರೆ ಬೆಳಕು ಚೆನ್ನಾಗಿದೆ, ಬಟ್ ಬಿಸಿಲಿಲ್ಲ ನಮ್ಮ ಅದೃಷ್ಟಕ್ಕೆ. ಬಿಸಿಲಿದ್ರೆ ಇಲ್ಲಿ ಓಡಾಡೋಕ್ಕಾಗಲ್ಲ, ಅಷ್ಟು ಬಿಸಿಲು ಅಂದ್ಬಿಡುತ್ತೆ. ಸೊ ಬಿಸಿಲು ಅಷ್ಟೊಂದಿಲ್ಲ. ಆಮೇಲೆ ನೀವು ಇನ್ನೊಂದು ಹೇಳೋಣ ಅಂದ್ಕೊಂಡೆ ನೋಡಿ, ಆ ಬ್ರಿಡ್ಜ್ ನೋಡ್ತೀರಲ್ಲ ಇಲ್ಲಿ ನೋಡಿ, ಫೋಕಸ್ ಮಾಡ್ತೀನಲ್ಲ, ಈ ಬ್ರಿಡ್ಜ್ ಬಂದು ಡಬಲ್ ಡೆಕ್ಕರ್ ಬ್ರಿಡ್ಜ್ ಅಂತ ಇಲ್ಲಿ ತುಂಬಾ ಫೇಮಸ್ಸು. ಯಾಕಂದರೆ ಕೆಳಗಡೆ ಟ್ರೈನ್ ಹೋಗುತ್ತೆ, ಮೇಲ್ಗಡೆ ಬಸ್ ಹೋಗುತ್ತೆ. ನೋಡ್ತೀರ ಅಲ್ಲಿ ಮೇಲ್ಗಡೆ ಬಸ್ಸು, ಲಾರಿ, ಆಟೋ ಎಲ್ಲ ಹೋಗ್ತಾ ಇದೆಯಲ್ಲ, ಆ ಮೇಲ್ಗಡೆ ರೋಡು, ಕೆಳಗಡೆ ಟ್ರೈನು. ಸೊ ಟ್ರೈನ್ ಬಂದ ಒಂದ್ಸರಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಹತ್ತಿರ ಹೋಗ್ತಾ ಇದೀವಿ ಅಲ್ಲಿಗೆ. ಬಟ್ ಟ್ರೈನ್ ಯಾವಾಗಲೂ ಅದು ಬರಲ್ಲ ಅದ್ರ ಮೇಲೆ. ಸೊ ಬಂದಾಗ ತಂದು ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಡಬಲ್ ಡೆಕ್ಕರ್ ಬ್ರಿಡ್ಜ್ ನಮ್ಮ ಘಾಟ್ ಪಕ್ಕದಲ್ಲೇ ಇದೆ. ಓಕೆ, ನಮ್ಮ ಘಾಟ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಸಂಕ್ರಾಂತಿ ಹತ್ರ ಬರ್ತಿದ್ದಂಗೆ ಇಲ್ಲೆಲ್ಲ ಗಾಳಿಪಟ ಹಾರಿಸೋದು ಜಾಸ್ತಿ ನೋಡಿ, ಇವ್ರು ಹಾರಿಸ್ತೀರ ಎಲ್ಲ ಅಕ್ಕಿ ಅಂದ್ಕೊಂಡ್ರ ಗಾಳಿಪಟ ಎಲ್ಲ ನೋಡಿ. ಇಲ್ಲಿ ಈ ಹುಡುಗ ಯೂಶಲಿ ಸಂಕ್ರಾಂತಿ ಟೈಮ್ಗೆಲ್ಲ ಗಾಳಿಪಟ ಹಾರಿಸ್ತಾರಲ್ಲ, ಅದೇ ಟೈಮ್ ಇದು. ಇನ್ನೇನು 15-20 ದಿವಸ ಸಂಕ್ರಾಂತಿ, 15 ದಿವಸ ಸಂಕ್ರಾಂತಿ ಬರುತ್ತೆ. ಅದಕ್ಕೆ ಈ ಸೀಸನಲ್ಲೇ ಜಾಸ್ತಿ ಗಾಳಿಪಟ. ಓಕೆ, ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತೆ. ನೋಡೋಣ ಬನ್ನಿ, ಇನ್ನೂ ಸುಮಾರು ದೂರ ಇದ್ದಂಗಿದೆ, ನಡ್ಕೊಂಡು ಹೋಗ್ಬೇಕು. ಓಕೆ, ಯಾವ್ದಾದ್ರು ಬೋಟ್ ಸಿಕ್ಕಿದ್ರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಎಷ್ಟು ಪ್ರೈಸ್ ಅಂತ ಎಲ್ಲ. ನಾವು ಇನ್ನೂ ಮಾತಾಡಬೇಕು. ಶೇರಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ, ಪ್ರೈವೇಟ್ ತೊಗೊಂಡ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಶೇರಿಂಗಲ್ಲಿ ಹೋಗ್ಬಿಡ್ತೀವಿ ಬೆಸ್ಟ್. ಸೊ ಅಲ್ಲಿ ನೋಡ್ತೀರಲ್ಲ, ಅದೇ ನಮೋ ಘಾಟ್ ಕೈ ಥರ ಮಾಡ್ಯಾರೆ, ನಮಸ್ಕಾರ ಮಾಡ್ತಿರ್ತಾರೆ, ಅದಕ್ಕೆ ನಮೋ ಅಂತ. ಇಲ್ಲಿ ಚಿಲ್ಡ್ರನ್ ಪ್ಲೇ ಏರಿಯಾ ಥರ ಮಾಡ್ಯಾರೆ. ಸೊ ಚಿಕ್ಕ ಮಕ್ಕಳು ಬಂದರೆ ಅವ್ರಿಗೆ ಬೋರ್ ಆಗಬಾರ್ದು ಅಂತ ಎಲ್ಲ. ಸೊ ಕರ್ಕೊಂಬರ್ಬೋದು ಚಿಕ್ಕ ಮಕ್ಕಳನ್ನು, ಅವ್ರಿಗೂ ತೋರಿಸಿ ಅಂತ ನಾನು ಹೇಳೋದು. ಸೊ ಇನ್ನೂ ಹತ್ರ ಹೋಗ್ತಾ ಇದ್ದೀವಿ, ಅದು ನಮೋ ಘಾಟ್ ಹತ್ರ. ಇದು ಇನ್ನೂ ಬೇರೆ ಘಾಟ, ಇದು ನಮೋ ಘಾಟ್ ಒಳಗೆ ಬಂದಿಲ್ಲ. ನೋಡಿ ಚಿಕ್ಕ ಮಕ್ಕಳು ಇದೆಲ್ಲ ಇದೆ, ಟ್ರ್ಯಾಂಪಲಿನ್ನು, ಆಮೇಲೆ ಸ್ಲೈಡ್ ಆ ಥರ. ಇಲ್ಲಿ ಯಾರೋ ಜೆಟ್ ಸ್ಕೀ ಮಾಡ್ತಿದ್ದು ನೋಡಿದೆ, ಮೋಸ್ಟ್ಲಿ ಜೆಟ್ ಸ್ಕೀನ ಸಿಗ್ಬೋದೇನೋ ನಿಮಗೆ, ನನಗೂ ಐಡಿಯಾ ಇಲ್ಲ. ನಿಮ್ಗೆ ಯಾರೋ ಬಂದಾಗ ಹುಡುಕ್ತಿದ್ರೆ ಒಂದ್ಸತಿ ಟ್ರೈ ಮಾಡಿ, ನಮೋ ಘಾಟ್ ಹತ್ರ ಬಂದು ಹತ್ರ ಹೋಗ್ತಾ. ನಮಗೆ ಇವಾಗ ಫೈನಲಿ ಒಂದು ಬೋಟ್ ಸಿಕ್ಕಿದೆ. ಈ ಬೋಟಲ್ಲಿ ನಾವು ಅಸ್ಸಿ ಘಾಟ್ಗೆ ಹೋಗ್ತೀವಿ. ಅಸ್ಸಿ ಘಾಟಲ್ಲಿ ಒಂದು ಆರತಿ ಆಗುತ್ತೆ, 2 ಕಡೆ ಆರತಿ ಆಗುತ್ತೆ. ದಶಾಶ್ವಮೇಧ ಘಾಟಲ್ಲಿ ಒಂದು ಆರತಿ ಆಗುತ್ತೆ, ಅಸ್ಸಿ ಘಾಟಲ್ಲಿ ಒಂದು ಆರತಿ ಆಗುತ್ತೆ. ಸೊ ನಾವು ಅಸ್ಸಿ ಘಾಟ ಆರತಿ ನೋಡೋಣ. ದಶಾಶ್ವಮೇಧ ಘಾಟಿನ ಆರತಿ 2 ಸಲ ನೋಡಿದೀವಿ. ಸೊ ಇವಾಗ ಅಸ್ಸಿ ಘಾಟ್ ಕಡೆ ಹೋಗ್ತಾ ಇದೀವಿ. ಇವರು ಅಲ್ಲಿ ತನಕ ಡ್ರಾಪ್ ಮಾಡ್ಬಿಡ್ತಾರೆ, ಅಲ್ಲಿ ಒಂದು ಬೋಟಲ್ಲಿ ಕುತ್ಕೊಂಡು ಆರತಿ ನೋಡ್ಬೋದು, ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಸೊ ಇವರಿಗೆ ನಾವು ಪೇ ಮಾಡಿರೋದು 2,500. 4 ಜನಕ್ಕೆ ಪ್ರೈವೇಟ್ ಬೋಟ್ ನೋಡ್ತಿರಲ್ಲ, ಇದೇ ಬೋಟ್, ಬೇರೆ ಯಾರು ಇಲ್ಲ. ನಾವು 4 ಜನ ಮಾಡ್ತಾ ಇರೋದು. ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ 2,500 ಹೇಳ್ತಾರೆ. ಸೊ ಮಧ್ಯ ಯಾವ್ಯಾವ ಘಾಟ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದು ಕೇಳಿಸ್ಕೊಂತ ಹೋಗ್ಬೋದು. ಇಲ್ಲಿ ಎಲ್ಲಾ ಘಾಟು ತೋರಿಸ್ತಾರೆ ಆಲ್ಮೋಸ್ಟ್. ಇಲ್ಲಿಂದ ಹೋಗಿ ಅಸ್ಸಿ ಘಾಟಿಗೆ ಡ್ರಾಪ್ ಮಾಡ್ತಾರೆ. ಸೊ ಬನ್ನಿ ನನ್ನ ಜೊತೆ ಘಾಟ್ ನೋಡಿರೋದು. ಸೊ ನೀವು ಇಲ್ಲೇನ್ ನೋಡ್ತಿರೋ ಘಾಟು, ಇದೇ ದಶಾಶ್ವಮೇಧ ಘಾಟ್. ಇಲ್ಲೊಂದು ಆರತಿ ಆಗುತ್ತೆ, ಬಟ್ ನಾವು ಸ್ವಲ್ಪ ದೂರ ಆ ಕಡೆ ಅಸ್ಸಿ ಘಾಟ್ ಕಡೆ ಹೋಗ್ತಾ ಇದೀವಿ. ಇಲ್ಲೂ ಚೆನ್ನಾಗಿ ಆರತಿ ಆಗುತ್ತೆ. ಆಕ್ಚುಲಿ ಇಲ್ಲೇ ಮೇನ್ ಆರತಿ ಆಗೋದು, ಬಟ್ ಬೋಟ್ ಇಲ್ಲಿಗೆ ನಿಲ್ಲೋತ್ರ ಬೋಟ್ ಸಿಗ್ಲಿಲ್ಲ, ಎಲ್ಲ ಬುಕ್ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಪಕ್ಕದಲ್ಲೇ ಅಸ್ಸಿ ಘಾಟ್ ಇದೆ, ಸ್ವಲ್ಪ ದೂರದಲ್ಲೇ, ಅಲ್ಲಿ ಹೋಗ್ತಾ ಇದೀವಿ. ಅಲ್ಲೂ ಆರತಿ ಆಗುತ್ತೆ ನೋಡಿ. ಇಲ್ಲಿ ಎಷ್ಟು ಜನ ತುಂಬಿದಾರೆ ಆಗ್ಲೇ. ಇನ್ನು ಆರತಿ ಆಗಕ್ಕೆ ಇನ್ನೂ 1 hour ಟೈಮ್ ಇದೆ, ಆಗ್ಲೇ ಎಷ್ಟು ಜನ ತುಂಬಿದ್ದಾರೆ. ಇದು ಬಂದು ಗಂಗಾ ಆರತಿ ಮೇನ್ ಅಟ್ರಾಕ್ಷನ್ ಇಲ್ಲಿಂದ.
ಲಕ್ಷಾಂತರ ಜನ ಬರೀ ಇಂಡಿಯಾದಿಂದ ಅಲ್ಲ, ವರ್ಲ್ಡ್ ವೈಡ್ ಇಂದ ಬರ್ತಾರೆ. ಸುಮಾರು ಜನ ಫಾರಿನ್ ಗೆಸ್ಟ್ ಇರ್ತಾರೆ. ಆಕ್ಚುಲಿ ಇವಾಗ ಏನಂದ್ರೆ ಡಿಸೆಂಬರ್ ಅವ್ರಿಗೆ ಕ್ರಿಸ್ಮಸ್ ಆಗಿರೋದ್ರಿಂದ ಕಡಿಮೆ ಇದಾರೆ ಅಷ್ಟೇ. ನೀವು ಮಾರ್ಚ್ ಅಲ್ಲೆಲ್ಲ ಬಂದ್ರೆ ಸಿಕ್ಕಾಪಟ್ಟೆ ಫಾರಿನರ್ಸ್ ನೋಡ್ಬೋದು. ಫುಲ್ ಬೋಟ್ ಫಾರಿನರ್ಸ್ ಇರ್ತಾರೆ. ಆಮೇಲೆ ಈ ಟೆಂಪಲ್ ನೋಡ್ತೀರಾ, ಇದು ಕಾಣಿಸ್ತಿದೆಯಲ್ಲ, ಇದು ಕ್ರಾಸ್ ಇದೆ. ಏನ್ ಲೀನಿಂಗ್ ಟವರ್ ಆಫ್ ಪೀಸಾ ಅಂತ ಇದೆಯಲ್ಲ, ಅದಕ್ಕಿಂತ ಕ್ರಾಸ್ ಇದೆ ಆಕ್ಚುಲಿ ಇದು. ಬಟ್ ಇದು ಯಾರು ತೋರ್ಸಲ್ಲ ಹೇಳ್ಬೇಕು. ಸೊ ನಾನು ಅವಾಗ್ಲೇ ತೋರ್ಸಲ್ಲ ಮಣಿಕರ್ಣಿಕಾ ಘಾಟ್ ಅಂತ. ಇದು ಬಂದು ಹರಿಶ್ಚಂದ್ರ ಘಾಟ್ ಅಂತ. ನೀವು ಬೆಂಗಳೂರಾಗಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಬೆಂಗಳೂರಲ್ಲಿ ಒಂದು ಹರಿಶ್ಚಂದ್ರ ಘಾಟ್ ಅಂತ ಇದೆ, ಬಟ್ ಇದು ಬಂದು ಒರಿಜಿನಲ್ ಹರಿಶ್ಚಂದ್ರ ಘಾಟ್. ನೋಡಿ ಇಲ್ಲಿ ಹೆಣ ಸುಡ್ತಾ ಇರೋದು ಅದು. 24/7 365 ಡೇಸ್ ಸುಡ್ತಾನೆ ಇರ್ತಾರೆ. ಇದುವರೆಗೂ ಒಂದ್ಸತಿ ನಿಲ್ಸಿಲ್ವಂತೆ, ಮುಂದೆನೂ ನಿಲ್ಲಲ್ವಂತೆ ಅಂತ. ನೋಡಿ ಅಲ್ಲಿ ಬರ್ದಿದ್ದಾರೆ ಹರಿಶ್ಚಂದ್ರ ಘಾಟ್, ಕಾಣಿಸ್ತಾ? ಇಷ್ಟೇ ದೂರ. ಫೈನಲಿ ನಾವು ಬಂದು ರೀಚ್ ಆದ್ವಿ ಹಸ್ಸಿ ಘಾಟ್ಗೆ. ನೋಡ್ತಾ ಇದ್ರಲ್ಲ ಹಿಂದೆ ನಾನು ಬೆಳಗ್ಗೆ ತೋರ್ಸಿದ್ನಲ್ಲ, ಅದೇ ಘಾಟ್ ಇದು ಹಸ್ಸಿ ಘಾಟ್. ಫುಲ್ ಲೈಟಿಂಗ್ ಎಲ್ಲ ಚೇಂಜ್ ಆಗಿದೆ. ನಿಮ್ಗೆ ಆರತಿ ಹತ್ರದಿಂದ ತೋರಿಸ್ತೀನಿ. ಬೋಟ್ ಅವ್ರು ಇಲ್ಲಿ ಡ್ರಾಪ್ ಮಾಡಿ ಹೋಗಿದ್ದಾರೆ. ಇಲ್ಲಿ ಬೇರೆ ಬೋಟ್ ನ ಕೇಳ್ಬೇಕಾದ್ರು ಜಸ್ಟ್ ಬೋಟಲ್ಲಿ ಕುತ್ಕೊಂಡು ಆರತಿ ನೋಡ್ಬಿಟ್ಟು ಇಲ್ಲೇ ಇಳ್ಕೊಂತೀವಿ ಅಂತ. ಅಕ್ಸೆಪ್ಟ್ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲೊಂದು ಸಿಕ್ಕಾಬಿಟ್ಟು ಜನ ಇದಾರೆ. ಬನ್ನಿ, ಆದ್ರೆ ಹತ್ರದಿಂದ ತೋರಿಸ್ತೀನಿ ಆರತಿ. ನೋಡಿ ಇದೇ ಪ್ಲೇಸ್ ಅಲ್ಲಿ ಎಕ್ಸಾಕ್ಟ್ ಆಗಿ ಗಂಗಾ ಆರತಿ ಆಗೋದು. ಹಿಂದೆ ನೋಡ್ತೀರಲ್ಲ, ಏನೊಂದು ಬೆಂಚ್ ತರ ಹಾಕ್ಯಾರಲ್ಲ, ರೆಡಿ ಮಾಡಿ ಇಟ್ಟಿಯಾರಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ಆರತಿ ಸ್ಟಾರ್ಟ್ ಆಗುತ್ತೆ. ಕತ್ಲೇನೋ ಆಯ್ತು. ಸೊ ಅದೇ ಹೇಳಿದ್ನಲ್ಲ, ಚಳಿ ಸ್ಟಾರ್ಟ್ ಆಯ್ತು ಇವಾಗ. ಲೈಟ್ ಆಗಿ ಚಳಿ ಆಗ್ತಾ ಇದೆ. ಎಲ್ಲಾರು ಕವರ್ ಆಗ್ತಾ ಇದಾರೆ ಫುಲ್ಲು. ಎಲ್ಲಾರು ಆರಾಮಾಗಿ ಟಿ ಶರ್ಟ್ ಅಲ್ಲಿ ಇದ್ರು. ಇವಾಗೆಲ್ಲ ಕ್ಯಾಪ್ ಜರ್ಕಿನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡ್ತಾ ಇದೀವಿ ಯಾವ್ದು ಬೋಟ್ ಅಲ್ಲಿ ಹೋಗೋದಾ ಅಥವಾ ಇಲ್ಲೇ ಡೈರೆಕ್ಟ್ ಆಗಿ ನೋಡೋಣ ಅಂತ. ನೋಡೋಣ ಏನ್ ಮಾಡೋದು. ನೋಡಿ ಇಲ್ಲಿ ಯಾವ್ಯಾವ ತರ ಬಿಸ್ನೆಸ್ ಮಾಡ್ತಾರೆ ಅಂತ. ಇಲ್ಲಿ ಚೇರ್ ಇದೆಯಲ್ಲ, ಇಷ್ಟೊಂದು ಚೇರು ಖಾಲಿ ಇದೆಯಲ್ಲ ಅಂತ ಹೋಗಿ ಕೂತ್ಕೊಂಡ್ವಿ. ಗಂಗಾ ಆರತಿ ಹತ್ರ ಇಂದ ನೋಡೋಣ ಅಂತ ಕೂತ್ಕೊಂಡಿದ ತಕ್ಷಣ ಯಾರೋ ಬಂದು ಪರ್ ಚೇರ್ 200 rupees ಅಂತೆ. ಪರ್ ಚೇರ್. ಇದೊಂದೊಂದು ಚೇರ್ಗೆ 200 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಗಂಗಾ ಆರತಿ ನೋಡಕ್ಕೆ. ಯಾವ ತರ ಬಿಸ್ನೆಸ್. ಆ ಚೇರ್ 200 ರೂಪಾಯಿ ಚೇರ್ ತಂದ್ಬಿಟ್ಟು ಒಂದೊಂದ್ ದಿವಸದಲ್ಲಿ ಒಂದೊಂದ್ ಚೇರ್ ಇಂದ 200 ರೂಪಾಯಿ ಬರುತ್ತೆ. ಸೊ ಈ ಚಳಿಗೆ ಬಿಸಿ ಬಿಸಿ ಲೆಮನ್ ಟೀ ಕೊಟ್ಟ ಯಾರೋ ತಂದು. ಸಿಕ್ಕಾಪಟ್ಟೆ ಲೆಮನ್ ಟೀ ಕುಡಿತಾರೆ ಇಲ್ಲಿ, ಅದಕ್ಕೆ ತುಂಬಾ ಮಾರ್ತಾನೂ ಇದಾರೆ. ಸೊ ಈ ಲೆಮನ್ ಟೀ ಕುಡಿತಾ ಇದೀವಿ. 6:30ಗೆ ಸ್ಟಾರ್ಟ್ ಅಂತೆ. ನೋಡಿ ಇಲ್ಲಿ ಇಷ್ಟು ಕತ್ಲೆ ಆಗಿದೆಯಲ್ಲ, ಟೈಮ್ ಎಷ್ಟು ಅನ್ಕೊಂಡಿದ್ದೀರಾ? ಇನ್ನು 5:30ಗೆ ಇಷ್ಟು ಕತ್ಲೆ ಆಗಿದೆ ನೋಡಿ. ಅದಕ್ಕೆ ಹೇಳಿದ್ದು ಚಳಿಗೆ ಬೇಗ ಕತ್ಲೆ ಆಗೋಗುತ್ತೆ ಇಲ್ಲಿ. ಇನ್ನ 1 hour ವೆಯ್ಟ್ ಮಾಡ್ಬೇಕು. 6:30ಗೆ ಸ್ಟಾರ್ಟ್ ಮಾಡ್ತಾರಂತೆ. ಏನ್ ಮಾಡಕ್ಕಾಗಲ್ಲ. ಹಿಂಗೆ ಶಾಕ್ಸ್ ತರ ಇದೆ, ಸುಮ್ಮನೆ ಅದಕ್ಕೆ ಕೆಳಗಡೆ ಕೂತಿದೆ. ಜಟಾಟವಿಗಲಜ್ವಲ ಪ್ರವಾಹ ಪಾಪಿತಸ್ಥಲೆ ತಲೇಬಲಂಬ್ಯ ಲಂಬಿತಾಂಬುಜಂಗ ತುಂಗಮಾಲೆ ಡಮಡ್ಡ ಮಂದಿನಾದ ಒಡ್ಡ ಮರ್ವಂ ಚಕಾರ ಚಂಡ ತಾಂಡವಂತನು ತುನ ಶಿವ ಶಿವಂ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ನಿರ್ಧರಿ ಗದ್ದ ಗದ್ದ ಗಜ್ಜೊಲಲ್ಲಾಟ ಪಟ್ಟ ಪಾವುಗೆ ಕಿಶೋರ ಚಂದ್ರಶೇಖರಿ ರತಿ ಪ್ರತೀಕ್ಷ ನಮ್ಮವ. ಧರಾಧರೇಂದ್ರ ನಂದಿನಿ ವಿಲಾಸ ಬಂಧುರಸ್ಫುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸಿ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದೆ ಚಿದ್ದಿಗಂಬರೆ ಮನು ವಿನೋದ ಮೇತು ವಸ್ತುನೇ. ಜಟಾಭುಜಂಗ ಪಿಂಗಲ ಸ್ಫುರತ್ಫಣ ಮಣಿ ಪ್ರಭಾ ಕದಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ಬಧೂಮುಖೆ ಅದಂಗ ಸಿಂಧುರ ಸ್ಫುರತ್ವ ಉತ್ತರೀಯ ಮೇದುರೆ ಮನೋ ವಿನೋದ ಮದ್ಭುತಂ ವಿಭರ್ತು ಭೂತ ವರ್ತರೆ. ಸಹಸ್ರಲೋಚ
सन प्रभीत शेषलेख शेखर प्रसून धूलि धोरणि विधुसरांगि पीठभु जंगराजमालया निबद्ध जाट जूटक चिराय जायतां चकोर बंधु शेखर. ಸೊ ಎಲ್ರು ನೋಡಿದ್ರ ಗಂಗಾ ಆರತಿ ಏನ್ ಸೂಪರ್ ವೈಬ್ ಮಾತ್ರ ಇಲ್ಲಿ. ನೀವು ಖಂಡಿತವಾಗ್ಲೂ ನಿಮ್ ಲೈಫ್ ಟೈಮ್ ಅಲ್ಲಿ ಒಂದ್ಸತಿ ಯಾರು ಗಂಗಾ ಆರತಿ ನೋಡ್ಲೇಬೇಕು ಅಂತ ನಾನು ಹೇಳೋದು. ನೋಡ್ದೇ ಇನ್ನು ಹಿಂದೆ ಆಗ್ತಾ ಇದೆ ಗಂಗಾ ಆರತಿ, ವೈಬೇ ಬೇರೆ. ಎಲ್ಲ ಎಷ್ಟು ಜನ ಇದಾರೆ. ಆದಷ್ಟು ಬೇಗ ನಿಮ್ ಟಿಕೆಟ್ ಬುಕ್ ಮಾಡ್ಕೊಂಡು ಕಾಶಿಗೆ ಬನ್ನಿ, ಗಂಗಾ ಆರತಿ ಎಕ್ಸ್ಪೀರಿಯನ್ಸ್ ಮಾಡಿ. ಎಕ್ಸ್ಪೀರಿಯನ್ಸ್ ಮಾಡೋದು ಇದು, ಬರೀ ನೋಡೋದಲ್ಲ, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಟ್ ಇಸ್ ಮೋರ್ ಆಫ್ ಅನ್ ಎಕ್ಸ್ಪೀರಿಯನ್ಸ್ ದ್ಯಾನ್ ಎ ವಿಜುವಲ್. ಓಕೆನಾ? ಸೊ ಇವಾಗ ಹೊರಡ್ತಾ ಇದೀವಿ. ಇವಾಗ ಲೇಟ್ ಆದ್ರೆ ರಶ್ ಆಗ್ಬಿಡುತ್ತೆ, ಎಲ್ಲ ಬಿಟ್ಬಿಡ್ತಾರೆ ಒಂದೇ ಸತಿ. ಆಮೇಲೆ ಆಟೋ ಸಿಗಲ್ಲ. ನಮ್ ರೂಮ್ ಇನ್ನ ಸ್ವಲ್ಪ ದೂರ ಇದೆ. ಸೊ ಬನ್ನಿ ಹೊರಡೋಣ. ಹಲೋ, ಸೊ ವಿ ಆರ್ ಬ್ಯಾಕ್ ಇನ್ ದ ರೂಮ್. ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆ ಬಂದು ನಾವು ವಿ ಆರ್ ಲಿಂಕ್ ಫಾರ್ ಅಯೋಧ್ಯ. ಸೊ ಈ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೆ ಒಂದು 2 days ಅಲ್ಲಿ ಅಯೋಧ್ಯ ವಿಡಿಯೋನ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಅಯೋಧ್ಯ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ವಿಚ್ ಐ ಹೋಪ್ ಯು ಆಲ್ ಲೈಕ್ ಇಟ್, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆ. ಯಾರಾದ್ರೂ ಇದೇ ಟೈಮ್ಗೆ ವಾರಣಾಸಿಗೆ ಹೋಗ್ತಿದ್ದಾರೆ ಅಂದ್ರೆ ಸೊ ಅವ್ರಿಗೆ ವೆದರ್ ಆಮೇಲೆ ಎಷ್ಟು ಜನ ಇದಾರೆ ಅಂತ ನಾನು ಅಪ್ಡೇಟ್ ಒಂದು ರಫ್ ಐಡಿಯಾ ಸಿಗುತ್ತೆ. ಸೊ ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ಬೋದು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಗುಡ್ ನೈಟ್, ಟೇಕ್ ಕೇರ್, ಸ್ಟೇ ಟ್ಯೂನ್ ಫಾರ್ ದಿ ನೆಕ್ಸ್ಟ್ ಬ್ಲಾಗ್. ಇದು ಬೇರೆ ಏನು ಅಲ್ಲ, ರಾಮ್ ಮಂದಿರ್. ಡೈರೆಕ್ಟ್ ಆಗಿ ಇಲ್ಲಿಂದಾನೆ ಕಾಣುತ್ತೆ. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. 1 ಗಂಟೆಗೆ ದರ್ಶನಕ್ಕೆ ಹೋಗಿದ್ವಿ. ಇವಾಗ ನೋಡಿ ಟೈಮು 3 ಗಂಟೆ ಟೈಮು. ಬಂದು ರೀಚ್ ಆದ್ವಿ ಹನುಮಾನ್ ಗಡಿ. ಸಿಕ್ಕಾಪಟ್ಟೆ ರಶ್. ಟ್ರೈನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದು ನಿಮ್ಗೆ ಮುಂದೆ ಹೋಗ್ತಾ ಹೇಳ್ತೀನಿ ಏನಾಯಿತು ಅಂತ.